ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ ದೇವರು? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನೀವು ಒಂದಷ್ಟು ಸಬ್ಸ್ಕ್ರೈಬ್ ಮಾಡುವಾಗ ನಮಗೆ ಒಂದಷ್ಟು ಪ್ರೋತ್ಸಾಹ ಸಿಗುವಂಥದ್ದು ವಿಡಿಯೋ ಮಾಡಲಿಕ್ಕೆ. ಸೊ ಅದರಿಂದ ಒಂದಷ್ಟು ಶೇರ್ ಮಾಡಿ, ಒಂದಷ್ಟು ಕಮೆಂಟ್ ಮಾಡಿ, ಒಂದಷ್ಟು ಡಿಫ್ರೆಂಟ್ ರೀತಿಯ ಒಂದಷ್ಟು ಕಂಟೆಂಟ್ ತರಬೇಕು ಅಂತ ನಮಗೂ ಆಸೆ ಇರುವಂಥದ್ದು. ಬಟ್ ಅಷ್ಟೊಂದು ಒಳ್ಳೆಯ ಕಂಟೆಂಟ್ ನನಗೆ ಗೊತ್ತಿಲ್ಲ. ಬಟ್ ಒಂದೊಂದು ಕಡೆ ಇರ್ಬೋದು, ಒಂದೊಂದು ಕಡೆ ವೀಡಿಯೋ ಮಾಡ್ಬೋದು. ಅಂದರೆ ಒಬ್ಬೊಬ್ಬರು ಈಗ ಫಾರ್ ಎಕ್ಸಾಂಪಲ್ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದೆ ಅಂದರೆ ಅವರ ಬಗ್ಗೆ ಮಾತಾಡ್ಬೋದು. ಬಟ್ ಅಷ್ಟು ದೊಡ್ಡ ಲಾಗ್ಸ್ ಅಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ನಾನು ಒಂಥರ ಮಾಡಲಿಕ್ಕೆ ಮುಜುಗರ ಆಗುವಂಥದ್ದು. ಸೊ ಹಾಗೆ ಸುಮ್ಮನೆ ನೋಡಿ ಹೇಳಿದ್ದು ಮಾತಾಡುವಂಥದ್ದು. ನಾನು ಅಂದರೆ ಇವತ್ತು ಕಾಲೇಜಿಂದ ಬೇಗ ಬಂದಿದ್ದೆ. ಸೊ ಹಾಗಾಗಿ ನಮಗೆ ಕ್ಲಾಸೇ ಇರಲಿಲ್ಲ. ಸೊ ಬೇಗ ಬಂದು ಮನೆಯಲ್ಲಿ ಸ್ವಲ್ಪ ಊಟ ಮಾಡಿ ನಿದ್ದೆ ಮಾಡಿ 5:30 ಆಗಿದೆ ಎದ್ದುವಾಗ. ಏಳುವಾಗ 5 ಗಂಟೆ 6:15 ಸೊ ಜೋರು ಮಳೆ ಬರ್ತಾಯಿತ್ತು. ಹಾಗೆ ಸುಮ್ಮನೆ ನಾನೊಂದು ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಊರಲ್ಲಿ ಇವತ್ತು ಬೆಳಗಿನಿಂದ ನಮ್ಮ ಕಡೆ ಫುಲ್ಲು ಮಳೆ ಆಗ್ತಾ ಇದೆ. ಸೊ ಒಮ್ಮೆ ಆ ಮಳೆ ಹೇಗುಂಟೆ ಅಂತ ನೋಡಿ. ಸುಮಾರು ಗಂಟೆ 6:15 ನೋಡ್ತಾ ಇರ್ಬೋದು ನೀವು. ಜೋರು ಮಳೆ ಆರಂಭಗೊಂಡಿದೆ ನೋಡಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಅಥವಾ ಉಡುಪಿ ಜಿಲ್ಲೆ ಆಗಿರ್ಬೋದು, ಒಂದಷ್ಟು ಜಾಸ್ತಿ ಮಳೆ ಆಗುವಂಥದ್ದು ನಮ್ಮೆರಡು ಜಿಲ್ಲೆಯಲ್ಲಿ. ಅಂತ ಅಂದರೆ ಜಲಪಾತ, ಫಾಲ್ಸ್ ಜೋರು ಮಳೆ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಒಂದಷ್ಟು ಜನ ಹೇಳ್ತಾರೆ ಏನು ಅಂದರೆ, ನೀವು ಕನ್ನಡದಲ್ಲಿ ಮಾತಾಡೋದಕ್ಕಿಂತ ತುಳುವಲ್ಲಿ ಒಂದಷ್ಟು ಮಾತಾಡಿ ಅಂತ. ಬಟ್ ಒಂದಷ್ಟು ಕನ್ನಡದವರು ವಿಡಿಯೋ ನೋಡ್ತಾ ಇರ್ಬೋದು. ಸೊ ನೋಡಿದರೆ ಅವರಿಗೆ ಅಂದರೆ ತುಳು ಅಷ್ಟು ಅರ್ಥ ಆಗಲ್ಲ. ಬಟ್ ಅಷ್ಟು ಜನ ಯಾರು ನೋಡಲ್ಲ ಆದರೂ. ಸೊ ಮಳೆ ಶುರುವಾಗಿದೆ ಅಲ್ಲ. ಸೊ ಇದನ್ನು ನೋಡುವಾಗ ನನಗೊಂದು ಕವನ ಯೋಚನೆ ಆಗ್ತಾ ಉಂಟು. ಅಂದರೆ ನಾನು ಹೀಗೆ ಗೂಗಲ್ ನೋಡಿದೊಮ್ಮೆ, ಹರಿದು ಬಾ ಸುರಿದು ಬಾ ಮಳೆ ಶುರುವಾಯಿತು ಎಂದರೆ ಸಾಕು, ಎಲ್ಲೋ ಅವಿತಿಟ್ಟ ರೈನು ಕೋಟುಗಳು ಕೊಡೆಗಳು ಹೊರಬರುತ್ತಲಿದೆ. ಅಂದರೆ ಎಲ್ಲೋ ನಾವು ಅಂದರೆ ರೈನ್ ಕೋಟು ನಾವು ತೆಕ್ಕೊಂಡು 1 year ಎಲ್ಲ ಆಗಿರುತ್ತೆ ಅಲ್ಲ. ಸೊ ದೂರದಲ್ಲಿ ಇಟ್ಟಂತಹ ರೈನ್ ಕೋಟ್ ಆಗಿರ್ಬೋದು, ಕೊಡೆಗಳಾಗಿರ್ಬೋದು, ಅದೇ ಛತ್ರಿಗಳಾಗಿರ್ಬೋದು, ಹೊರ ಬರ್ತಾ ಇದೆ ಅಂತ.